ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಸರ್. ಏನಾಗಬೇಕು ಯಜಮಾನ್ರೆ? ಸರ್ 70% ಹಾಂ, 8 ನೀರೇ ಸಪ್ಲೈ ಆಗ್ತಾಯಿಲ್ಲ. ಯಾವ ಗ್ರಾಮಕ್ಕೆ? ದುರ್ಗನೂರು ದೇಶವಳ್ಳಿ ಗ್ರಾಮ. ಹಾಂ ಹಾಂ ಅದು 7 ಡಿಸ್ಟ್ರಿಬ್ಯೂಟರ್ಸು ಫೈನಲ್ ದೇಶವಳ್ಳಿವರೆಗೂ ಹೋಗುತ್ತೆ. ಹಾಂ ಹಾಂ ಅಲ್ಲಿ ನೀರೇ ಸಪ್ಲೈ ಇದೆ. ಜನ ರೈತರು ಕಂಗಾಲಾಗಿ ಹಾಂ. ಒಟ್ಟು ಪರಮೇಲೆ ಒಣಗೋ ಸ್ಥಿತಿ ಬಂದಿದೆ. ಇವಾಗ ಮಳೆ ಇದ್ರು ಮಳೆ ಬಿದ್ದಿಲ್ಲ ಸರ್, ಸುಮ್ಮನೆ ಮಳೆ, ಸೋನೆ ಮಳೆ ಇದು ಅಷ್ಟೇ ಅಲ್ಲ. ಇವತ್ತು ರಾಜ್ಯದ ಎಲ್ಲ ಕಡೆ ಕಾವೇರಿ ಉಕ್ಕ ಹರಿತಾ ಇದ್ದಾಳೆ. ಉಕ್ಕೆ ಹರಿದ್ರು ಹಾಂ ನಮ್ಮಲ್ಲಿ ಲಾಸ್ಟ್ ಎಂಡಿಂಗ್ ಇರೋದ್ರಿಂದ ಮಹಾತ್ಮಗಳು ಡೆಡ್ ಎಂಡ್ ಆಗಿ ಹಾಂ. ಇಲ್ಲಿ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ. ಎಲ್ಲಿ ಯಾವ ಗ್ರಾಮದಲ್ಲಿ? ತುರ್ನೂರು ಗ್ರಾಮದಲ್ಲಿ ಆದ್ರೂ ಕೂಡ ಹಾಂ. ಈಗ ಚಾನಲ್ ಎಲ್ಲ ನೀರು ಹೋಗ್ತಾ ಇದೆಯಲ್ಲ? ಇಲ್ಲಿ ಹೋಗ್ತದೆ. ಹಾಂ. ಒಟ್ಟು ಪರಗಳಿಗೆ ನೀರು ಸಪ್ಲೈ ಆಗ್ತಾ ಇಲ್ಲ. ಬನ್ನೂರು ಭಾಗಕ್ಕೆ. ಬನ್ನೂರು ಭಾಗಕ್ಕೆ ಈಗ ನಿಮ್ಮ ಕೆರೆ ಕಟ್ಟೆ ತುಂಬ್ಕೊಂಡಿಲ್ವಾ? ಕೆರೆ ಕಟ್ಟೆ ಇಷ್ಟು ತುಂಬ್ತಾ ಇವೆ. ಹಾಂ. ಇನ್ನು ಮುಂದೆ ಅದಕ್ಕೆ ಸಪ್ಲೈ ಆಗುವಂತ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಂಗಾರೆ ನಿಮ್ಗೆ ಚಾನಲ್ಗಳು ರೆಡಿ ಆಗಬೇಕು ಅಂತ. ಚಾನಲ್ಗಳು ಚೆನ್ನಾಗಿ ನೀರು ಜಾಸ್ತಿ ಕೊಡ್ಬೇಕು ಸರ್. ನೀರಿನ ಮಟ್ಟನೇ ಕಡಿಮೆ. ಹಾಂ. ಈಗ ಬನ್ನೂರು ಹೊಳೆಯಲ್ಲಿ ನೀರು ಹೋಗ್ತಾ ಇದೆಯಲ್ಲ? ಅಲ್ಲಿ ಹೋಗ್ತಾ ಇದೆ. ಹಾಂ. ನಮ್ಗೆ ವಿಶ್ವೇಶ್ವರಯ್ಯ ಚಾನಲ್ ಇಂದ ಬರ್ತಕ್ಕಂಥ ನೀರು ಹಾಂ. ತುಂಬಾ. ಹಂಗಾರೆ ಬನ್ನೂರು ಚಾನಲ್ ಮತ್ತೆ ಕಾವೇರಿ ಹೊಳೆ ಎಲ್ಲಿ ಹೋಗ್ತಿದ್ಯೋ ಅಲ್ಲೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ನೀರು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಅಂದರೆ ನಮಗೆ ಬರೋ ಪ್ರಮಾಣದ ನೀರು ಹೆಚ್ಚಿನ ಮಟ್ಟದಲ್ಲಿ ಬರಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಹಾಂ ಹಾಂ ಹಾಂ. ಈಗ ಹೊಳೆ ನೀರೆಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ನೀವು ಹೇಳೋದು? ತಮಿಳುನಾಡಿಗೆ ಮಾಮೂಲಿ ಹೋಗ್ತಿದೆ. ಈಗ ಹಾಂ. ಇದ್ದಾರೆ. ಹಾಂ ನಮ್ಮ ಚಾನಲ್ಗಳಿಗೆ ಬಿಡೋದ್ರಲ್ಲಿ ನೀರು ಬರ್ತಾ ಇಲ್ಲ. ಹಾಂ. ಅಧಿಕಾರಿಗಳು ಇದನ್ನ ಜವಾಬ್ದಾರಿ ಏರಿತ್ತು. ಹಾಂ. ನೀರಿನ ಪೂರ್ಣ ಪ್ರಮಾಣದಲ್ಲಿ ರೈತರಿಗೆ ಸಾಕಾಗುವ ಪ್ರಮಾಣದಲ್ಲಿ ಅದನ್ನು ಹರಿಸಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೇನೆ. ಆಯ್ತು. ಹಾಗಾದ್ರೆ ನಮಗೆ ಹೋಗ್ತಾ ಇರೋಂಥದ್ದು ದೊಡ್ಡ ದೊಡ್ಡ ಹೊಳೆಗಳಲ್ಲಿ ಹೋಗ್ತಾ ಇರೋದು ತಮಿಳುನಾಡಿಗೆ. ನಮ್ಮ ಗ್ರಾಮಗಳಿಗೆ ಚಾನಲ್ ಮೂಲಕ ನೀವು ನೀರು ಬಿಡಿ ಅಂತ ಆದೇಶ ಮಾಡ್ತಾ ಇದ್ದೀರಾ? ನೀರು ಬರ್ತಾ ಇದೆ, ಸಾಕಷ್ಟು ಪ್ರಮಾಣದಲ್ಲಿ ಸಾಲ್ತಾ ಇಲ್ಲ. ಕೆಲವೇ ಮಂದಿಗೆ ಈಗ ಮೈನರ್ ಔಟ್ಲೆಟ್ಸ್ ಇರ್ತವೆ. ಹಾಂ ಹಾಂ. ಅದ್ರಲ್ಲಿ ಮಾತ್ರ ಒಂದು 5 ಎಕರೆ 10 ಎಕರೆ ನೀರು ಸಾಗುತ್ತೆ. ಹ್ಞೂ. ಈಗ 100 ಎಕರೆ 200 ಎಕರೆ ಇರ್ತಕ್ಕಂಥ ಭಾಗಕ್ಕೆ ನೀರೇ ಹೋಗ್ತಾ ಇಲ್ಲ. ಹಾಂ ಹಾಂ. ರೈತರುಗಳಿಗೆ ತುಂಬಾ ಕಷ್ಟ ಇದೆ ಸರ್. ಹಾಂ ಹಾಂ. ಒಂದು ವಿಶೇಷವಾದಂಥ ಸುದ್ದಿ ಕೊಟ್ಟಿರ್ತಾವೆ. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಪ್ರವಾಹ ಕರೀತಾ ಇದೆ. ಈ ಮೈಸೂರು ಡಿಸ್ಟಿಕ್ ಅಲ್ಲಿ ನರಸೀಪುರ ತಾಲೂಕಿನಲ್ಲಿ ಈ ತರ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಹೌದು ಸರ್. ಹಾಂ ಹಾಂ. ನೀವೇನು ಗದೆಗೆ ಏನು ಹಾಕ್ಬೇಕು ಅಂತ ಇದ್ದೀರಾ ಈಗ? ಸರ್ ನಾವು ಬರ್ತಾ ಆಗ್ತೀವಿ, ನಾವು ಹತ್ತಿರದಲ್ಲಿ ಇದ್ದೀವಿ. ಹಾಂ. ಬೇರೆಯವ್ರಿಗೆ ತೊಂದರೆ ಆಗ್ತಿದೆ. ನಮ್ಗೇನು ತೊಂದರೆ ನಿಜವ್ರಿಗೆ ಒಳ್ಳೆ ಕಳಕಳಿ ಮನವಿ ಮಾಡ್ತಾ ಇದ್ದಾರೆ. ಬೇರೆಯವ್ರಿಗೋಸ್ಕರ ರೈತರಿಗೋಸ್ಕರ ನೀವು ಮಾತಾಡ್ತಾ ಇದ್ದೀರಾ ಮಾಧ್ಯಮದಲ್ಲಿ. ಎಲ್ಲ ನಮ್ಮ ಮನೆ ತಮ್ಮಂದಿರಿದ್ದಂಗೆ ಹಾಂ ಹಾಂ. ಎಲ್ಲರೂ ಚೆನ್ನಾಗಿದೆ. ರಾಜ್ಯ ಚಂದ, ರಾಜ್ಯ ಚೆನ್ನಾಗಿದೆ, ದೇಶ ಚಂದ. ಹಾಗಾಗಿ ಒತ್ಲು ಪಾತೆಗೆ ನೀರು ಬಿಡಬೇಕು. ಹೌದು ಸರ್, ಒಟ್ಟು ಪಾತಿಗೆ ನೀರು ಬಿಡಬೇಕು. ಮತ್ತೆ ನಾಟಿ ಕಾರ್ಯಕ್ರಮಕ್ಕೆ ಹಾಂ ಹಾಂ. ಹೆಚ್ಚಿನ ಮಟ್ಟದಲ್ಲಿ ಆಫ್ ಅಂಡ್ ಆನ್ ಸಿಸ್ಟಮ್ ಮಾಡಿ ಕೊಡ್ದು ಸರ್. 1 ತಿಂಗಳು 2 ತಿಂಗಳು ಹಾಂ ಹಾಂ. ಫುಲ್ ನೀರು ಹರಿಸ್ಬೇಕು. ಫುಲ್ ನೀರು ಹರಿಸ್ಬೇಕು. ಹಾಗಾದ್ರೆ ಮಾತ್ರ ಡೆಡ್ಗೆ ನೀರು ಹೋಗೋದು. ಓಕೆ ಓಕೆ. ಹಾಗಾಗಿ ಈ ವಿಚಾರವಾಗಿ ನೀವು ರೈತರ ಪರವಾಗಿ ನಿಂತ್ಕೊಂಡಿದ್ದೀರಾ. ತಮ್ಮ ಪರಿಚಯ ಯಜಮಾನ್ರೆ? ಸರ್ ನನ್ನ ಹೆಸರು ಬಿ ಚನ್ನಬಸಪ್ಪ ಅಂತ ಸರ್. ಹಾಂ. ಅದೇ ತಾವಿಲ್ಲಿ ಸೇರಿದ್ದಕ್ಕೆ ನಾನು. ಹೌದೌದು. ಇಲ್ಲೊಂದು ಓಣಿ ಒತ್ತುವರೆಗೆ ಬಂದಿದ್ವಿ. ಈ ಕಾಲುವೆ ಕಲ್ಲರೆ ನೀರು ಹೋಗ್ತಾ ಇದೆಯಲ್ಲ ಅಂತ ಕೇಳಿದ್ಕೆ ತಮ್ಮ ಪರಿಚಯನ ಹೇಳಿದ್ರಿ, ತಮ್ಮ ಸಮಸ್ಯೆ ಕೂಡ ಹೇಳಿದ್ರಿ. ಅಧಿಕಾರಿಗಳು ಎಚ್ಚೆತ್ಕೊಬೇಕು. ಸರ್ ಅಧಿಕಾರಿಗಳು ಸಹಕರಿಸಿ ಹ್ಮ್. ರೈತರನ್ನ ನೆರವಾಗಿ. ಓಕೆ. ಈಗ ನೋಡಿ, ಈಗ ಒಟ್ಲು ಪಾತಿ ಇಲ್ಲಿ ಮಾಡಿದ್ದಾರೆ. ಇದು ಪಂಪ್ಸೆಟ್ ನೀರು ಅಲ್ವಾ ಸರ್? ಇದು ಪಂಪ್ಸೆಟ್ ನೀರು ಇದು? ಹಾಂ ಹಾಂ. ಚಾನಲ್ ನೀರೇ. ಆ ಪಂಪ್ಸೆಟ್ ಕೂಡ ಇದೆ. ಇನ್ ಕೇಸ್ ನಿಲ್ಸಿದ ತಕ್ಷಣ ಒಟ್ಲು ಪಾತಿಗೆ ಇದನ್ನ ತಗೋತಾರೆ, ಪಂಪ್ಸೆಟ್ ನೀರನ್ನ. ಆ ಥರ ನೀವು ಸಮಸ್ಯೆ ಹೇಳ್ತಾ ಇದ್ದೀರಾ ಯಜಮಾನ್ರೆ? ಹೌದು ಸರ್. ಎಷ್ಟು ವರ್ಷ ತಮಗೆ? ನನಗೆ 77 ವರ್ಷ ಆಯ್ತು. ಹಾಂ ಹಾಂ. ಆದರೂ ಕೂಡ ಇವತ್ತು ರೈತರ ಪರವಾಗಿ ಮಾತಾಡ್ತೀರಾ? ಮಾತಾಡಿದ್ದೀನಿ ಸರ್. ಅಲ್ಲ, ಪುಣ್ಯಾತ್ಮರು ನಿಮ್ಮಂಥವ್ರು ಇರಬೇಕು. ಸತ್ಪ್ರಜೆಗಳಿದ್ದಾರೆ ಕೆಲವರು. ಆಯ್ತಾ? ಕೆಲವರು ಡೋಂಗಿ ಸಂಘಟನೆಗಳಿದೆ, ಕೆಲವೊಂದು ಡೋಂಗಿ ರಾಜಕಾರಣಿಗಳ ಜೊತೆ ಬಕೆಟ್ ಕೆಲಸ ಮಾಡ್ತಾರೆ. ಅವ್ರು ನಿಮ್ಮಷ್ಟು ಕಾಳಜಿ ಇಲ್ವಲ್ಲ ರೈತರ ಪರವಾಗಿ? ಏನು ಹೇಳ್ತೀರಾ? ಉದಾಹರಣೆ ಕೆಲವರು ನಮ್ಮ ರಿಲೇಷನ್ ಒಬ್ಬರದು ಶಿವಣ್ಣ ಅನ್ನೋರು ಜಮೀನಿದ್ದಾರೆ. ಹಾಂ ಹಾಂ. ಬನ್ನಿ ಹಾಗೆ ಕಾಲುವೆ ನೋಡೋಣ ಬನ್ನಿ. ಹಾಗಾಗಿ ನೀವು ರೈತರ ಪರವಾಗಿ ಮಾತಾಡ್ತಾ ಇದ್ದೀರಾ? ಹ್ಞೂ ಹ್ಞೂ. ಹಾಂ ಹಾಂ. ಹಾಂ ಹಾಂ. ಹಾಂ ಹಾಂ. ಓಕೆ ಓಕೆ. ಒಳ್ಳೆದಾಗಲಿ. ತಲುಪಿಸೋರಿಗೆ ತಲುಪಿಸ್ತೇನೆ. ತಾವು ಕೂಡ ಕಳಕಳಿಯಿಂದ ಮಾತಾಡಿದ್ದೀರಾ. ನಮಸ್ಕಾರ.